ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯಿತಿಯಲ್ಲಿ 2021-22ನೇ ಸಾಲಿನಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ 18.64 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿದ್ದ ಸಮುದಾಯ ಗೋದಾಮು ಕಾಮಗಾರಿ ಅಪೂರ್ಣಗೊಳಿಸಿ ಪೂರ್ತಿ ಬಿಲ್ ಎತ್ತಿ ಹಾಕಿರುವ ಪಿಡಿಒ ನೀಲಕಂಠ ಹಾಗೂ ಇದಕ್ಕೆ ಸಹಕರಿಸಿದ ಹಿಂದಿನ ತಾಲೂಕು ಪಂಚಾಯತ್ ಇಒ ಅಧಿಕಾರಿಗಳಾದ ಬಸವರಾಜ ಶರಬೈ, ಸದ್ಯದ ಇಒ ಮಹದೇವ ಬಗಲಿ ಹಾಗೂ ನರೇಗಾ ಅಧಿಕಾರಿ ಸಿಬಿ ದೇವರಮನಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಆ ಹಣ ಪೂರ್ತಿಯಾಗಿ ಇಲಾಖೆಗೆ ವಾಪಸ್ ತುಂಬಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಡಿಸಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಕಚೇರಿಗಳ ಮುಂದೆ ಹೋರಾಟ ಮಾಡಲಾಗುತ್ತೆ ಅಂತ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಎಚ್ಚರಿಸಿದ್ದಾರೆ. ಭಾನುವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹಳ್ಳಿಯ ಬಡ ರೈತರ ಉಪಯೋಗಕ್ಕೆ ಬರಲಿ ಎಂಬ ಉದ್ದೇಶದಿಂದಾಗಿ ನರೇಗಾ ಯೋಜನೆ ಅಡಿ ಕಟ್ಟಲು ಉದ್ದೇಶಿಸಲಾಗಿದ್ದು, ಅಲ್ಪ ಕೆಲಸ ಮಾಡಿ ಒಂದೇ ದಿನಾಂಕದಂದು 4 ವಿವಿಧ ಮೌಲ್ಯದ ಬಿಲ್ ಎತ್ತುವ ಮೂಲಕ ಪಿಡಿಒ ಅವ್ಯವಹಾರ ಎಸಗಿದ್ದಾರೆಂದು ಆರೋಪಿಸಿದ್ದಾರೆ. ವಿಷಯ ಗೊತ್ತಾಗುತ್ತಲೇ ಸಂಬಂಧಪಟ್ಟ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದು ಬಳಿಕ ಪತ್ರಿಕಾ ಹೇಳಿಕೆ ಕೊಟ್ಟು ಹೋರಾಟದ ಎಚ್ಚರಿಕೆ ಕೊಡಲಾಗಿತ್ತು. ಇದೆಲ್ಲಿ ದೊಡ್ಡ ವಿಷಯವಾಗಿ ಕ್ರಮ ಆಗುತ್ತೆ ಎಂಬ ಭಯದಿಂದ 2025ರ ವರ್ಷದಲ್ಲಿ ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳು ಗೋದಾಮು ಕಟ್ಟುವ ಕೆಲಸ ಮಾಡಿದ್ದಾರೆ. 2022-23ನೇ ಸಾಲಿನ ಕಾಮಗಾರಿ ಮಾಡಿ ಮುಗಿಸಲಾಗಿದೆ ಎಂದು ಇಲಾಖೆಗೆ ತಪ್ಪು ಮಾಹಿತಿ ಕೊಟ್ಟು ಹಣ ಎತ್ತಿ ಹಾಕಿ ಮುಂದೆ ದೂರು ಬಂದಿದೆ ಅಂತ ತಿಳಿದು ಮತ್ತೆ ಅದೇ ಕಾಮಗಾರಿ ಮಾಡುವ ನಿಯಮ ಯಾವ ಕಾನೂನಿನಲ್ಲಿ ಇದೆ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನ ಭೇಟಿ ಅವ್ಯವಹಾರದ ಸಮಗ್ರ ವರದಿ ಚಿತ್ರಗಳ ಸಮೇತ ಕೊಟ್ಟಾಗ ಕ್ರಮ ಜರುಗಿಸುವ ಭರವಸೆ ಕೊಟ್ಟಿದ್ರು. ಆದರೆ ಮುದ್ನಾಳ್ ಪಿಡಿಒ ಆಗಿದ್ದಾಗ ಈಗ ಅರಕೇರಕ್ಕೆ ವರ್ಗವಾಗಿರುವ ನೀಲಕಂಠ ತನ್ನ ಮೇಲಧಿಕಾರಿಗಳಿಗೆ ಕಟ್ಟಿಕೊಂಡು ಎಲ್ಲಿಂದಲೇ ಹಗರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಸಂಬಂಧವೇ ಇಲ್ಲದ ಗ್ರಾಮ ಪಂಚಾಯತ್ ಇಬ್ಬರು ಅಧ್ಯಕ್ಷರುಗಳಿಗೆ ಪ್ರಾದೇಶಿಕ ಆಯುಕ್ತರಿಂದ ನೋಟಿಸ್ ಕೊಡಿಸುವ ಕೆಲಸ ಆಗಿದೆ ಅಂತ ಉಮೇಶ್ ವಿವರಿಸಿದ್ದಾರೆ. ಆದರೆ ಈ ವಿಷಯವನ್ನ ಇಷ್ಟಕ್ಕೆ ಬಿಡುವುದಿಲ್ಲ. 1 ವಾರದಲ್ಲಿ ಈ ಬಗ್ಗೆ ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮುಂದಾಗಬೇಕು ಅಂತ ಆಗ್ರಹಿಸಿದ ಇವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಬಿಡುಗಡೆ ಮಾಡಿದ್ರು. ಜಿಲ್ಲಾ ಕೇಂದ್ರವಾಗಿ 15 ವರ್ಷವಾದರೂ ಜಿಲ್ಲಾ ಕೇಂದ್ರ ಅಭಿವೃದ್ಧಿ ಆಗ್ತಾ ಇಲ್ಲ, ಬದಲಾಗಿ ಜಿಲ್ಲೆಗೆ ಬಂದ ಅಧಿಕಾರಿಗಳೇ ಅಭಿವೃದ್ಧಿ ಆಗ್ತಾ ಇದ್ದಾರೆ ಎಂಬುದಕ್ಕೆ ಈ ಹಗರಣವೇ ಸಾಕ್ಷಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿ 5 ವರ್ಷಗಳಿಗೂ ಹೆಚ್ಚು ಕಾಲ ಠಿಕಾಣಿ ಹೂಡಿದ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಬೇಕು ಎಂದಿದ್ದಾರೆ. ಯಾಕಂದ್ರೆ ಇವರು ಭ್ರಷ್ಟ ಅಧಿಕಾರಿಗಳಿಗೆ ಸಹಕಾರ ಕೊಡುತ್ತಿದ್ದಾರೆಂದು ಆರೋಪಿಸಿದ್ರು. ಹಣವನ್ನು ಗ್ರಾಮೀಣ ಭಾಗದಲ್ಲಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತಿ ಬಂದಿರತಕ್ಕಂಥ ಸದ್ಬಳಕೆ ಮಾಡದೆ ಕೆಲಸ ಮಾಡೋದನ್ನ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಗೊತ್ತಾದ್ಮೇಲೆ 2 ವರ್ಷ ಮೊದಲು ಪೇಮೆಂಟ್ ಆಗಿದೆ. ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತಿದ್ದೆ. ಅಂಗಡಿಯಿಂದ ಪತ್ರಿಕೆ ಟಿವಿ ಸುದ್ದಿಗೆ ಅದು ಕೂಡ ನಾನು GPS ಬಿಡೋದ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ತಾಲೂಕು ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಯಾರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾರು ಕ್ರಮ ಕೈಗೊಳ್ಳಿಲ್ಲ, ಅವರು ಇವ್ರ ಜೊತೆಗೆ ಶಾಮೀಲಾಗ. ನಾನು ಮಾಡಿದ ಒಂದೇ ಇವತ್ತು ದಾಖಲೆ ಪ್ರೊಡ್ಯೂಸ್ ಮಾಡ್ತಿದ್ವಿ. ಇಂಥ ಇನ್ನೇ ಹೆಚ್ಚಾಗಿರ್ಬೇಕಿಲ್ಲ. ಉದಾಹರಣೆ 21-22ನೇ ಸಾಲಿನಲ್ಲಿ ಮುಸ್ನಾಳದಲ್ಲಿ ಸುಮಾರು 19 ಲಕ್ಷದಲ್ಲಿ ರೈತರ ಸಲಹೆಗಾಗಿ ಗೋದಾಮು. ಅಲ್ಲಿ ಮೇ 23 ನಾನು ಗೊತ್ತಾಯ್ತು ರೈತರು ಕೆಲಸ ಆಗಿಲ್ಲ, ಪೆಂಡಿಂಗ್ ಅಂತ ಹೋಗಿ ಮುಂದೆ ಸ್ಟೇಟ್ಮೆಂಟ್ ಮಾಡಿದ್ಮ್ಯಾಗ 27ಕ್ಕೆ ಕೆಲಸ ಚಾಲು ಮುಂದಾಗಿ ಇದರ ಯಾವ ಕ್ರಮದಲ್ಲಿ ಅವಕಾಶ ಇದೆ ಮಾಡಕ್ಕೆ. 27ರಿಂದ ಇವತ್ತಿನ 8 ದಿನ ಆಯ್ತು, ಇದುವರೆಗೆ ಯಾರು ಕ್ರಮ ಕೈಗೊಂಡಿಲ್ಲ. ಎಲ್ಲರೂ ತನಿಖೆ ತಂಡ ಮಾಡ ನಾಟಕ ನಾಮಕಾವಾಸ ತನಿಖಾ ತಂಡ ಮಾಡಿ ಆ ಆಫೀಸರ್ ಕೂಡ ಇದು ಮನವೊಲಿಸಕ್ಕೆ ವ್ಯವಸ್ಥೆ ಮಾಡಿ ಆ ತನಿಖಾ ತಂಡಕ್ಕೆ ಏನ್ ಬೇಕು ದಾಖಲೆಗಳು ತೋರಬೇಕು, ದಾಖಲೆಗಳು ಕೊಟ್ಟಿಲ್ಲ. ಸುಮ್ಮನೆ 3-4 ಕೇಸ್ ಕೊಟ್ಟು ಕೇಸಿ ನಾಮಕಾವಾಸ ಮುಚ್ಚಲಕ್ಕೆ ಹೋಗಲ್ಲ. ನಿನ್ನೆ ನಾನು ಗೊತ್ತಾಗಿರೋಂಗೆ ನಾನು ಮಾಹಿತಿ ಕಾರ್ಯಕ್ರಮ ಸಂಪೂರ್ಣ ದಾಖಲೆ ಕೊಡ್ತೀನಿ. 24/5/2023 ಪೇಮೆಂಟ್ ಆಗಿದೆ ಸರ್. ಒಂದೇ ದಿವಸ ಆಗಿ ನೋಡ್ರಿ. ಹಂಗ ಮಾಡಕ್ಕೆ ಯಾವ ಕಾನೂನದಾಗ ಅವಕಾಶ ಇಲ್ಲ. 24/5/24 3 ಪೇಮೆಂಟ್ ಆಗಿ ನೋಡ್ರಿ. ಅಕ್ಟೋಬರ್ ಡೇಟ್ ನೋಡಿ, ಪೇಮೆಂಟ್ ಡೇಟ್ ಅಕ್ಟೋಬರ್ದಾಗ ಪೇಮೆಂಟ್ ಒಂದೇ ಡೇಟ್ಗೆ ಆಗ್ಯಾವ. ಬರೀ ಚೆಕ್ ಹಾಕಿ ಚೇಂಜ್ ಆಗ್ಯಾವ. ಇದು ಸರ್ಟಿಫಿಕೇಟ್ ಹಾಕ್ತಾರೆ 25 ಚಲೋ 2 ಮೊದಲೇ ಪೇಮೆಂಟ್ ಆಗ್ಯದ. ಇವ್ರು ಉಳಿಸಬೇಕು ಅಂತ ಹೇಳಿ ಕೇಸ್ ಅವ್ರು ಹೆಂಗ ಮಾಡಿ ಉಳಿಸ್ಬೇಕು, ಕ್ರಿಮಿನಲ್ ಕೇಸ್ ಆಗ್ಬೇಕಂದು ನನಗೆ ಯಾರ ಕೈಲಿ ಫೋನ್ ಮಾಡಿಸಿದ್ರೆ ನಾ ಯಾರು ಗೊತ್ತಿಲ್ಲ. ಅವತ್ತು ಬಂದಿರ್ತಕ್ಕಂಥ ಪೇಪರ್ದಾಗ ಮತ್ತೆ ಜುಲೈ 19 ಹೋಗಿದೆ, ನಮಗೆ 18 ಹೋಗಿದೆ. 18-19 ಗೋದಾಮ್ ಕೆಲಸ ಅಷ್ಟೇ. ಅಲ್ಲ ಇನ್ನೂ ಲೇಟ್ ಆಗಿಲ್ಲ, ಇನ್ನೂ ಕಡಿಮೆ ಮಾಡೋದು. ಆರೋಪ ಸೃಷ್ಟಿ ಮಾಡಿ ನೀವು ಆರೋಪ ಕಾಂಡ ಗ್ರಂಥಾಲಯ ಕಡಿಮೆ 9 ಲಕ್ಷ. ಅದು ಕೂಡ ನೀವು ಪತ್ರಿಕೆ ಬಂದ ಗ್ರಂಥಾಲಯ ಮಾಡಿದ ಇನ್ನೂವರೆಗೆ ತನಿಖೆ ಆಗಿಲ್ಲ. ಮುದ್ನಾಳದಲ್ಲಿ 5 ವರ್ಷದಿಂದ ಬೀಡುಬಿಟ್ಟರಿಂದ ಎಷ್ಟು ಮಾಡಿದ ಅದನ್ನು ತನಿಖೆ ಆಗಬೇಕು. ಇಂಥ ಬಹಳ ದಾಖಲೆ ಸಂಘಟನೆ ಬಂದ್ರು ನನ್ನಂತ ಈಗ ಕಾಡ್ತಾರಂದ್ರೆ ಜನಸಾಮಾನ್ಯ ರೈತರ ಅರ್ಜಿ ಕೊಟ್ಟರೆ ಅವ್ರು ಮುಂದಕ್ಕೆ ಬರ್ತಾವ, ಮುಚ್ಚಾಕಲ್ಲ. ಜೇಸಿಬಿ ಬೇಕಾಗಿಲ್ಲ ಸರ್, ಕೈ ಕೊಂಡು ಮುಚ್ಚಾಕ್ತಾರ. ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತಕ್ಕಂಥದ್ದು ನಂದಾದ. 2 ಗಿಲ್ ಬರೀತೀನಿ, 2 ಗಿಲ್ ನೋಡಾಗ ನೋಡಿಲ್ಲ. ಅದು ಅತಿ ಹೆಚ್ಚಿನ ಸಲ ಹೋಗಿನಿ, ಎಲ್ಲರಿಗೂ ಭೇಟಿಯಾಗಿ ಏನಾಗಿದ್ದು ಏನಿಲ್ಲ ಅಂತ ಕೇಳಿದ್ರೆ ನೋಡಿದ್ರು. ಸಾಲ ನೋಡಿಸ್ಕೊಡ್ತೀವಿ ಸಸ್ಪೆಂಡ್ ಬರೆಯೋದು ಕೇಸ್ ಬರೆಯೋದು ಅಂತ ಹೇಳಿದ್ರು ಸಾಕು. ಇದು ಆಗ ನಮ್ದಾಗ ಒಂದು ವಾರದೊಳಗೆ ಅವ್ರು ಯಾಕೆ ಹೋಗಿಲ್ಲ ಅಂದ್ರೆ
ನಾನು ಬೃಹತ್ ಪ್ರತಿಭಟನೆ ಜಿಲ್ಲಾಡಳಿತಕ್ಕಂತಕ್ಕಂಥ ಅಧಿಕಾರಿಗಳನ್ನೇ ಚಳಿ ಬಿಸಿಲಿ ಹೊರಗೆ ಇರ್ತಾರನ್ನ ಈ ಶಾಪ್ ಬಿಟ್ಟು ಹೊರಗೆ ಬರ್ಬೇಕು. ಇವ್ರು ಯಾಕೆ ಇಸ್ಬೇಕ್ರಿ? ಯಾಕೆ ಸರ್ಕಾರ ಮಾಡಿ ಸರ್ಕಾರ ಮಾಡಿಸ್ತು ಸರ್ಕಾರ ಬಿದ್ದರೆ ಸರ್ಕಾರ ಈ ತಗೊಂಡ್ ಏನ್ ಮಾತಾಡ್ತಿರ್ಲಿ? ಸುದ್ದಿಗೋಷ್ಠಿಯಲ್ಲಿ ರವಿ, ಪ್ರಭು, ರಾಜಪ್ಪ, ಭೀಮಾಶಂಕರ್, ನಾಗಪ್ಪ, ಮಲ್ಲೇಶಿ, ಶಿವು, ಪವನ, ಸಿರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.